ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ಗರುಡ ಪುರಾಣವನ್ನು ಸಾಮಾನ್ಯ ಜನರು ಓದ್ಬೋದಾ ಓದಬಾರ್ದಾ ಎನ್ನುವ ವಿಷಯದ ಬಗ್ಗೆ. ನನಗೆ ತುಂಬ ಸಮಯದಿಂದ ಈ ಗರುಡ ಪುರಾಣದಲ್ಲಿ ಏನು ಹೇಳಿರ್ಬೋದು ಅಂತ ಒಂದು ಕುತೂಹಲ ಇತ್ತು. ಸೊ ನಾನು ಸುಮಾರು 1 ವರ್ಷದ ಹಿಂದೆ ಗರುಡ ಪುರಾಣ ಪುಸ್ತಕವನ್ನು ಆಲ್ರೆಡಿ ಪರ್ಚೇಸ್ ಮಾಡಬೇಕು ಅಂತ ತುಂಬ ಕಡೆ ಹುಡುಕಿದೆ. ಮೈಸೂರಿಗೆ ಹೋಗಿದ್ದಾಗ ಅಲ್ಲಿ ರಾಮಕೃಷ್ಣಾಶ್ರಮದ ಬುಕ್ ಸ್ಟಾಲಲ್ಲಿ ಕೇಳಿದೆ, ಅವರ ಹತ್ರ ಇರಲಿಲ್ಲ. ಆಮೇಲೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಅಲ್ಲೆಲ್ಲ ಕೇಳಿದೆ, ಅಲ್ಲೆಲ್ಲೂ ಕೂಡ ನನಗೆ ಈ ಗರುಡ ಪುರಾಣದ ಬುಕ್ ಸಿಗಲಿಲ್ಲ. ಸೊ ಫೈನಲಿ ನಾನು ಬೆಳಗಾಮಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಯ ಸಪ್ನ ಬುಕ್ ಹೌಸಲ್ಲಿ ನನಗೆ ಈ ಒಂದು ಪುಸ್ತಕ ಸಿಕ್ಕಿತು. ಅಂದರೆ ಇದು ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ಕೂಡ ಇದೆ ಇದರಲ್ಲಿ. ಸೊ ನಾನು ಆಲ್ರೆಡಿ ಬುಕ್ಕನ್ನು ತಗೊಂಡು ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಡೌಟ್ ಆಗ್ಲಿಕ್ಕೆ ಶುರು ಆಯಿತು. ಅಂದರೆ ಎಲ್ಲರೂ ಹೇಳ್ತಾರಲ್ಲ, ಗರುಡ ಪುರಾಣವನ್ನು ಓದಬಾರ್ದು, ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಸೊ ಯಾವುದು ಒಂದಕ್ಕೂ ಅಂದರೆ ಓದೋ ಮುಂಚೆ ಒಂದು ಕನ್ಫರ್ಮೇಷನ್ ತೊಗೊಂಡು ಬಿಡೋಣ ಅಂತ ಅಂದ್ಕೊಂಡು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು. ಸೊ ನಮ್ಮ ಪುರೋಹಿತರು ಕೂಡ ಬಂದಿದ್ದರು. ಸೊ ಡೈರೆಕ್ಟಾಗಿ ನಾನು ಪುರೋಹಿತರ ಹತ್ರ ಕೇಳಿದೆ, ಹೇಗೆ ನಾವು ಹೀಗೆ ಗರುಡ ಪುರಾಣವನ್ನು ಓದ್ಬೋದಾ ಅಂತ. ನನ್ನ ಕ್ವಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಷ್ಟರಲ್ಲೇ ನನ್ನಪ್ಪ ಬಂದರು, ಗರುಡ ಪುರಾಣವನ್ನು ಹಾಗೆ ನಾವು ಮನೆಯಲ್ಲೆಲ್ಲ ಇಟ್ಕೊಳ್ಬಾರ್ದು, ನಾವು ಓದಬಾರ್ದು, ಅದು ಸತ್ತವರ ಮನೆಯಲ್ಲಿ ಅಷ್ಟೇ ಓದಬೇಕು ಅಂತ ಹೇಳಿದರು. ಮತ್ತು ಪುರೋಹಿತರು ನಗ್ತಾನೆ ಹೇಳಿದರು, ಇಲ್ಲಮ್ಮ ಹಾಗೆ ಎಲ್ಲರೂ ಓದಬಾರ್ದು, ನಾವು ಅಂದರೆ ಪುರೋಹಿತರು ವೇದಗಳನ್ನು ಓದಿರುವವರು ಇದನ್ನು ಸತ್ತವರ ಮನೆಯಲ್ಲಿ ಶ್ರವಣ ಮಾಡಬೇಕಲ್ಲ, ಆವಾಗಷ್ಟೇ ಈ ಬುಕ್ಕನ್ನು ಓಪನ್ ಮಾಡ್ತೇವೆ, ಬೇರೆ ಟೈಮಲ್ಲಿ ನಾವು ಇದನ್ನು ಓದೋದಿಲ್ಲ. ಹಾಗೂ ಒಂದು ವೇಳೆ ನಮಗೆ ಓದಬೇಕು ಅಂತ ಇದ್ದರೆ ಮನೆಯ ಒಳಗಡೆ ನಾವು ಓದೋದಿಲ್ಲ, ಹೊರಗಡೆ ಹೋಗಿ ದೂರದಲ್ಲಿ ಕೂತ್ಕೊಂಡು ಓದಿ ಬರ್ತೇವೆ, ಇದನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು, ಅದರಿಂದ ಮನೆಯವರಿಗೆ ಶ್ರೇಯಸ್ಸಾಗೋದಿಲ್ಲ ಅಂತ ಹೇಳಿದರು. ಆದರೂ ನನಗೆ ಕುತೂಹಲ ಏನು ಕಡಿಮೆ ಆಗಲಿಲ್ಲ. ಬುಕ್ಕನ್ನು ನಾನೇನು ಎಸೀಲಿಕ್ಕೆ ಹೋಗಲಿಲ್ಲ ಅಥವಾ ಯಾರಿಗೂ ಕೊಡೋದಕ್ಕೂ ಹೋಗಲಿಲ್ಲ. ಮನೆಯಲ್ಲೇ ಸೇಫಾಗಿ ಬಚ್ಚಿಟ್ಟೆ, ಯಾರ ಕಣ್ಣಿಗೂ ಕಾಣದ ಹಾಗೆ, ಮತ್ತು ಬಯಸ್ಕೊಳ್ಬಾರ್ದಲ್ಲ. ಸೊ ಅದಾದಮೇಲೆ ನಾನು ಹೇಗಿದ್ದರೂ ಆಯುರ್ವೇದ ವೈದ್ಯ. ನನಗೆ ಏನು ಕುತೂಹಲ ಅಂತಂದರೆ, ನಾವು ಆಯುರ್ವೇದ ಅಂತಂದರೆ ಒಂದು ವೇದದ ಉಪವೇದವನ್ನೇ ಓದುವ ನಾವು ಯಾಕೆ ಗರುಡ ಪುರಾಣವನ್ನು ಓದಬಾರ್ದು ಅಂತ ನನಗೆ ಅನಿಸಿತು. ಸೊ ನಮ್ಮದು ವೈದ್ಯರದೊಂದು ಗ್ರೂಪ್ ಇತ್ತು, ಅಲ್ಲಿ ನಾನು ವಾಟ್ಸಪ್ ಗ್ರೂಪಲ್ಲಿ ಕೇಳಿದೆ, ಹೇಗೆ ಗರುಡ ಪುರಾಣ ಓದಬಾರ್ದು ಅಂತ ಹೇಳ್ತಾರೆ ಹೇಗೆ ಅಂತ. ಅಲ್ಲಿ ಸ್ವಲ್ಪ ಮಿಶ್ರವಾದ ಒಪಿನಿಯನ್ ಸಿಕ್ಕಿತ್ತು ನನಗೆ. ಕೆಲವರು ಓದಲೇಬೇಕು ಅಂತ ಹೇಳಿದರು, ಇನ್ನು ಕೆಲವರು ಓದಬಾರ್ದು ಅಂತ ಹೇಳಿದರು. ಸೊ ಮತ್ತೆ ನಾನು ಕೆಲವು ಆಯುರ್ವೇದ ಪ್ರೊಫೆಸರ್ಸನ್ನೆಲ್ಲ ಕೇಳಿದಾಗ ಅವರು ಖಂಡಿತವಾಗ್ಲೂ ಓದಲೇಬೇಕಾದ ಒಂದು ಪುಸ್ತಕ, ಅದರಲ್ಲೂ ಆಯುರ್ವೇದ ವೈದ್ಯರು ಓದಲೇಬೇಕಾದ ಪುಸ್ತಕ ಅಂತ ಹೇಳಿದರು. ಸೊ ಅದಾದ ಮೇಲೆ ಕೂಡ ನಾನು ಕೆಲವೊಂದು ಪಾಡ್ಕಾಸ್ಟ್ಗಳನ್ನೆಲ್ಲ ನೋಡಿದೆ ಯೂಟ್ಯೂಬಲ್ಲಿ. ಈ ವೇದ ಪಾರಂಗತರೆಲ್ಲ ಮಾತಾಡಿದ್ದನ್ನು ಕೇಳಿದೆ. ಹೆಚ್ಚಿನವರು ಕೂಡ ಹೇಳಿದ್ದು ಓದಲೇಬೇಕಾದ ಪುಸ್ತಕ. ಅಂದರೆ ಯಾರೆಲ್ಲ ಜೀವಂತವಾಗಿ ಇದ್ದಾರೆ, ನಾವು ಒಂದಲ್ಲ ಒಂದು ದಿವಸ ಮರಣ ಹೊಂದ್ತೇವೆ. ಸೊ ಮರಣ ಹೊಂದಿದಾಗ ಏನಾಗುತ್ತೆ ಎಲ್ಲವೂ ನಮಗೆ ಗೊತ್ತಿರಬೇಕಲ್ಲ. ಸೊ ಜೀವಂತವಾಗಿರಬೇಕಾದಾಗ ಓದಲೇಬೇಕಾದಂತಹ ಒಂದು ಪುಸ್ತಕ ಅಂತ ಹೇಳಿದರು. ಸೊ ಅದಾದಮೇಲೆ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ. ಸೊ ಇವತ್ತು ನಾನು ಏನಿದೆ ಅಂತ ನೋಡೋಣ ಅಂತ ಹೇಳಿ ಓಪನ್ ಮಾಡಿದೆ ಪುಸ್ತಕದ ಬಿಗಿನಿಂಗಲ್ಲೇ ಈ ಆಥರ್ನ ಒಪಿನಿಯನ್ ಬರೆದಿದ್ದಾರಲ್ಲ ಅವರು, ಅದರಲ್ಲೇ ಅವರು ಕ್ಲಿಯರ್ ಆಗಿ ಬರೆದಿದ್ದಾರೆ. ಏನಂತ ಹೇಳಿದರೆ, ಗರುಡ ಪುರಾಣ ಅಷ್ಟಾದಶ ಪುರಾಣಗಳಲ್ಲೊಂದು. ಈ ಗ್ರಂಥ ಅತ್ಯಂತ ಪವಿತ್ರ ಮತ್ತು ಪುಣ್ಯದಾಯಕವಾದುದು. ಗರುಡ ಪುರಾಣ ಸಾರೋದ್ಧಾರ ಅಂದರೆ ಪ್ರೇತಕಲ್ಪವನ್ನು ಮನೆಯಲ್ಲಿ ಇಡಬಾರದು ಹಾಗೂ ಕೇವಲ ಶ್ರಾದ್ದಾದಿ ಪ್ರೇತ ಕಾರ್ಯಗಳಲ್ಲಿ ಇದರ ಕಥಾಶ್ರವಣ ಮಾಡಬೇಕು ಎಂಬ ಭ್ರಾಂತಿ ಕೆಲವು ಜನರಲ್ಲಿದೆ. ಈ ತಿಳುವಳಿಕೆ ಅತ್ಯಂತ ಭ್ರಾಮಕ ಮತ್ತು ಅಂಧವಿಶ್ವಾಸಯುಕ್ತವಾದುದು. ಹೀಗೆ ಸುಮಾರೆಲ್ಲ ಅವರು ಮುಂದೆ ಹೇಳ್ತಾ ಹೋಗಿದ್ದಾರೆ. ಅಂದರೆ ಫಸ್ಟಲ್ಲಿ ಬಿಗಿನಿಂಗಲ್ಲೇ ಇದೆ ಅದೊಂದು ಮಿತ್ ಅಥವಾ ಅಂಧವಿಶ್ವಾಸ ಅಂತ ಹೇಳಿ. ಸೊ ಹಾಗೆ ನಾನು ಎಷ್ಟು ಚಾಪ್ಟರ್ಸ್ ಇದೆ ಇದರಲ್ಲಿ ಅಂತ ನೋಡಿದಾಗ ನನಗೆ ಗೊತ್ತಾಯಿತು, ಇದರಲ್ಲಿ 17 ಚಾಪ್ಟರ್ಸ್ಗಳಿವೆ. ಅಂದರೆ ಅಂಥದ್ರಲ್ಲಿ ಯಾವುದೇ ಇದರಲ್ಲೂ ಕೂಡ ಬಿಗಿನಿಂಗಲ್ಲಿ ಓದಲೇಬಾರದು ಅಂತ ಎಲ್ಲೂ ಮೆನ್ಷನ್ ಮಾಡಿದ್ದಿಲ್ಲ. ನಾನು ಇನ್ನೂ ಇದನ್ನು ಕಂಪ್ಲೀಟಾಗಿ ಓದಿಲ್ಲ. ಸೊ ಲಾಸ್ಟಿಗೆ ಫಲಶ್ರುತಿ ಹೇಳಿದ್ದಾರೆ, ಅಂದರೆ ಇದನ್ನು ಓದೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಫಸ್ಟ್ ಓದುವ ಅಂತ ಅನಿಸಿತು ನನಗೆ. ಸೊ ಅದನ್ನು ಓದಿದಾಗ ನನಗೆ ಇದರಲ್ಲಿ ಸಿಕ್ಕಿದ ಇನ್ಫಾರ್ಮೇಷನ್ ಏನಂತ ಹೇಳಿದರೆ, ಸುಮಾರು ಇದು 17ನೇ ಚಾಪ್ಟರ್. ಇದರಲ್ಲಿ ಸುಮಾರು
16 ಶ್ಲೋಕಗಳಿವೆ. ಸೊ ಅದರ ಕನ್ನಡ ಅನುವಾದವನ್ನು ನಾನು ನಿಮಗೆ ಹೇಳ್ತೇನೆ. ಸೊ ಗರುಡ ಪುರಾಣದ ಶ್ರವಣ ಫಲ. ಶ್ರೀ ವಿಷ್ಣು ಭಗವಂತ ಹೇಳಿದ, ಹೇ ವೈನತೆಯ, ಈ ಪ್ರಕಾರ ನಾನು ಊರ್ಧ್ವ ದೈಹಿಕ ಕ್ರಿಯೆಗಳಲ್ಲಿ ಎಲ್ಲವನ್ನೂ ಹೇಳಿದೆ. 10 ದಿನಗಳೊಳಗೆ ಇದನ್ನು ಆಲಿಸಿದ ಅಂದರೆ ಶ್ರವಣ ಮಾಡಿದ ವ್ಯಕ್ತಿ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಹೋಗುತ್ತಾನೆ. ಈ ಪರಲೋಕ ಸಂಬಂಧಿ ಕರ್ಮ ಪಿತೃಗಳಿಗೆ ಮುಕ್ತಿ ಪ್ರದಾನಿಸುವಂಥದ್ದಾಗಿದೆ ಮತ್ತು ಪರಲೋಕದಲ್ಲಿ ಹಾಗೂ ಈ ಲೋಕದಲ್ಲಿ ಕೂಡ ಪುತ್ರನಿಗೆ ವಾಂಛಿತ ಫಲವನ್ನು ನೀಡಿ ಸುಖವನ್ನು ಪ್ರದಾನಿಸುವಂಥದ್ದಾಗಿದೆ. ಯಾವ ನಾಸ್ತಿಕ ಅಥವಾ ವ್ಯಕ್ತಿ ಪ್ರೇತದ ಈ ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡುವುದಿಲ್ಲವೋ ಆತನ ಜಲ ಸುರೆಯ ಸಮಾನ ಅಪೇಯವಾಗುತ್ತದೆ. ಇದರಲ್ಲಿ ಯಾವ ಸಂಶಯವಿಲ್ಲ. ದೇವತೆ ಮತ್ತು ಪಿತೃಗಣ ಆತನ ಮನೆಯತ್ತ ನೋಡುವುದಿಲ್ಲ, ಅಂದರೆ ಇಬ್ಬರ ಕೃಪಾದೃಷ್ಟಿ ಆತನ ಮೇಲಿರುವುದಿಲ್ಲ ಮತ್ತು ಅವರ ಅಂದರೆ ಪಿತೃಗಳ ಕೋಪದಿಂದ ಪುತ್ರ ಪೌತ್ರಾದಿಗಳಿಗೆ ಕೂಡ ದುರ್ಗತಿ ಪ್ರಾಪ್ತಿಯಾಗುತ್ತದೆ. ಪ್ರೇತಕ್ರಿಯೆಯ ಹೊರತಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಅನ್ಯ ಜನರನ್ನು ಕೂಡ ಚಾಂಡಾಲನಿಗೆ ಸಮಾನರೆಂದು ತಿಳಿಯಬೇಕು. ಯಾರು ಈ ಪುಣ್ಯಪ್ರದಾಯಕ ಪ್ರೇತಕಲ್ಪವನ್ನು ಶ್ರವಣ ಮಾಡುವನೋ ಮತ್ತು ಶ್ರವಣ ಮಾಡಿಸುವನೋ ಅವರಿಬ್ಬರು ಪಾಪಗಳಿಂದ ಮುಕ್ತರಾಗಿ ದುರ್ಗತಿಯನ್ನು ಪ್ರಾಪ್ತಿ ಹೊಂದುವುದಿಲ್ಲ. ತಾಯಿ ಮತ್ತು ತಂದೆಯ ಮರಣದಲ್ಲಿ ಯಾವ ಪುತ್ರನು ಗರುಡ ಪುರಾಣವನ್ನು ಶ್ರವಣ ಮಾಡುತ್ತಾನೋ ಆತನ ತಾಯಿ ತಂದೆಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಮತ್ತು ಪುತ್ರನಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಯಾವ ಪುತ್ರನು ಗರುಡ ಪುರಾಣವನ್ನು ಶ್ರವಣ ಮಾಡದಿದ್ದರೆ, ಗಯಾಶ್ರಾದ್ದ ಮಾಡದಿದ್ದರೆ, ವೃಷೋತ್ಸರ್ಗ ಮಾಡದಿದ್ದರೆ, ಮಾಸಿಕ ಅಥವಾ ವಾರ್ಷಿಕ ಶ್ರಾದ್ದ ಮಾಡದಿದ್ದರೆ ಸತ್ಪುತ್ರನೆನಿಸಿಕೊಳ್ಳುವುದು ಹೇಗೆ ಸಾಧ್ಯ ಮತ್ತು ಅಂಥ ಪುತ್ರನು ತಾಯಿ ತಂದೆಯನ್ನು ಉದ್ಧಾರ ಮಾಡಲು ಹೇಗೆ ಸಮರ್ಥನಾಗುತ್ತಾನೆ? ಆದ್ದರಿಂದ ಸಮಸ್ತ ಪ್ರಯತ್ನಗಳನ್ನು ಮಾಡಿ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷರೂಪಿ ಪುರುಷಾರ್ಥ ಚತುಷ್ಟಯವನ್ನು ನೀಡುವ ಹಾಗೂ ಸರ್ವ ವಿಧದ ದುಃಖಗಳನ್ನು ವಿನಾಶಗೊಳಿಸುವಂತಹ ಗರುಡ ಪುರಾಣವನ್ನು ಅವಶ್ಯ ಶ್ರವಣ ಮಾಡಬೇಕು. ಈ ಗರುಡ ಪುರಾಣ ಪುಣ್ಯಪ್ರದಾಯಕ, ಪವಿತ್ರ ಹಾಗೂ ಪಾಪನಾಶಕವಾಗಿದೆ. ಶ್ರವಣ ಮಾಡುವವರ ಕಾಮನೆಗಳನ್ನು ಪೂರ್ಣಗೊಳಿಸುತ್ತದೆ. ಆದ್ದರಿಂದ ಸದಾ ಇದನ್ನು ಶ್ರವಣ ಮಾಡಬೇಕು. ಈ ಪುರಾಣದ ಶ್ರವಣ ಮಾಡಿ ಬ್ರಾಹ್ಮಣನು ವಿದ್ಯೆಯನ್ನು ಪ್ರಾಪ್ತಿ ಹೊಂದುತ್ತಾನೆ, ಕ್ಷತ್ರಿಯ ಪೃಥ್ವಿಯನ್ನು ಪ್ರಾಪ್ತಿ ಹೊಂದುತ್ತಾನೆ, ವೈಶ್ಯನು ಧನವಂತನಾಗುತ್ತಾನೆ ಮತ್ತು ಅನ್ಯ ಪಾತಕಗಳಿಂದ ಶುದ್ಧನಾಗಿ ಹೋಗುತ್ತಾನೆ. ಇತಿ ಗರುಡ ಪುರಾಣ ಸಮಾಪ್ತಂ. ಸೊ ಈ ಫಲಶ್ರುತಿಯಲ್ಲಿ ಎಲ್ಲೂ ಕೂಡ ಹೆಂಗಸರು ಇದನ್ನು ಓದಬಾರದು ಅಥವಾ ವೇದಗಳನ್ನು ಓದಿದವರಷ್ಟೇ ಇದನ್ನು ಓದಬೇಕು, ಸಾಮಾನ್ಯ ಜನರು ಓದಬಾರದು ಅಥವಾ ಜಾತಿ ಭೇದದಿಂದ ಇದನ್ನು ಓದದೇ ಇರಬಾರದು ಅಂತ ಎಲ್ಲೂ ಹೇಳಿಲ್ಲ. ಸೊ ಎಲ್ಲರೂ ಅವರ ಜೀವಿತಾವಧಿಯಲ್ಲಿ ಇದನ್ನು ಓದಲೇಬೇಕಾದಂತಹ ಒಂದು ಪುಸ್ತಕ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಒಪಿನಿಯನನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಧನ್ಯವಾದಗಳು.